ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ವಾಯ್ಸ್ ಓವರ್ ಟ್ರೈ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ನಾವಿವತ್ತು ನಮ್ಮ ಕುಲದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅರೌಂಡ್ ಒಂದು ಮೂರು ಕಾಲಂಗೆ ಬಿಟ್ವಿ ನಾವು ಇಲ್ಲಿ ಬೆಂಗಳೂರಿಂದ ಸುಮಾರು ಒಂದು 330ರಿಂದ 350 ಕಿಲೋಮೀಟರ್ ದೂರದಲ್ಲಿದೆ ದೇವಸ್ಥಾನ. ಹೊಸಪೇಟೆ ಮತ್ತು ಕೊಪ್ಪಳದ ಮಧ್ಯದಲ್ಲಿ ತುಂಗಭದ್ರಾ ತೀರದಲ್ಲಿ ಬರುತ್ತೆ. ಕಾರಲ್ಲಿ ಹೋದರೆ ಸುಮಾರು 6ರಿಂದ 7 ತಾಸು ಜರ್ನಿ ಆಗುತ್ತೆ. ಸೊ ಮಧ್ಯದಲ್ಲಿ ಹೇಳ್ಕೊಂಡು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂಚೂರು ಕಾಫಿ ಕುಡ್ಕೊಂಡು ಟಿಫನ್ ತಿನ್ಕೊಂಡು ಹೊರಟ್ವಿ ಅಲ್ಲಿಂದ. ಮತ್ತೆ ದಾರಿಯಲ್ಲಿ ಆ ವೆದರು, ಲಾಂಗ್ ಡ್ರೈವು, ಹಾಗೆ ಅಮ್ಮನ ದರ್ಶನ ಮಾಡ್ತೀವಿ ಅನ್ನೋ ಒಂದು ಖುಷಿ ತುಂಬ ಚೆನ್ನಾಗಿತ್ತು. ಹೊಸಪೇಟೆಯಿಂದ ಒಂದು ಸುಮಾರು 13 ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ. ಒಂದು 15 ಮಿನಿಟ್ಸ್ ಡ್ರೈವ್ ಆಗ್ಬೋದು ಅಷ್ಟೇ. ನಾವು ಫಸ್ಟ್ ಊರು ಎಂಟ್ರ್ ಆಗ್ತಿದ್ದಂಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗೋಪುರ ದರ್ಶನ ಮಾಡಿಕೊಂಡು ಹೊರಟ್ವಿ. ಬರೀ ಆ ಗೋಪುರ ದರ್ಶನ ಮಾಡಿದ್ರೇ ಏನೋ ಒಂಥರ ಸುಖ, ಸಂತೋಷ, ನೆಮ್ಮದಿ, ಸಮಾಧಾನ ಇರುತ್ತೆ. ಅದೇ ಅಮ್ಮನ ದರ್ಶನ ಮಾಡಿದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ರಾತ್ರಿ ನನ್ನ ತವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನೈಟ್ ಹಾಲ್ಟ್ ಮಾಡ್ಕೊಂಡ್ವಿ. ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಅಮ್ಮನವ್ರಿಗೆ ಉಡಿ ಕೊಟ್ಬಿಟ್ಟು ಮುಂದೆ ನಮ್ಮ ಅತ್ತೆ ಮನೆ ಕಡೆಗೆ ಹೋದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಫ್ಯಾಮಿಲಿ ಎಲ್ಲ ಬಂದು ದೇವಿ ದರ್ಶನ ಮಾಡ್ಕೊಂಡ್ವಿ. ಇದು ತುಂಬ ಹಳೆಯ ದೇವಸ್ಥಾನ, 600 ವರ್ಷದ ಮೇಲೇ ಇತಿಹಾಸ ಇದಕ್ಕೆ ಇದೆ. ಈ ತಾಯಿಯ ಇನ್ನೊಂದು ಹೆಸರು ವ್ಯಾಘ್ರೇಶ್ವರಿ ಅಂತ. ಇಲ್ಲಿ ಪ್ರತಿ ಮೇ ತಿಂಗಳಲ್ಲಿ ಜಾತ್ರೆ ಆಗುತ್ತೆ. ಅಲ್ಲಿ ಈಗಲೂ ತುಂಬ ಪವಾಡಗಳು ನಡೆಯುತ್ತೆ. ಹೊಸಪೇಟೆ, ಹಂಪೆ ಕಡೆ ಟ್ರಿಪ್ಪಿಗೆ ಬಂದಾಗ ತಪ್ಪದೇ ದೇವಿ ದರ್ಶನ ಮಾಡ್ಕೊಳ್ಳಿ. ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ದಾಸೋಹದ ಕಡೆಗೆ ಹೊರಟ್ವಿ. ದಾಸೋಹದಲ್ಲಿ ನಿತ್ಯ ಅನ್ನದಾನ ನಡೀತಾನೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಅಲ್ಲಿ. ನಾವು ಒಂಚೂರು ಸೇವೆ ಮಾಡಿ ಅಲ್ಲೆಲ್ಲ ಪ್ರಸಾದ ತಗೊಂಡ್ವಿ. ಸೇವೆ ಮಾಡೋದ್ರಲ್ಲಿ ಏನೋ ಒಂಥರ ಸಂತೋಷ, ಸಮಾಧಾನ, ಮನಸ್ಸಿಗೆ ಒಂಥರ ಡಿಫ್ರೆಂಟ್ ಆದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ವಾ. ಪ್ರಸಾದ ಅಂತೂ ಅಲ್ಟಿಮೇಟ್ ಆಗಿತ್ತು. ಪೀಸ್ಫುಲ್ಲು, ಸ್ಪಿರಿಚುವಲ್ ಆಗಿ ಮತ್ತು ರಿಫ್ರೆಶಿಂಗ್ ಆಗಿತ್ತು. ಸಂಜೆ ನಾವು ಮತ್ತೆ ಬೆಂಗಳೂರು ಕಡೆಗೆ ಹೊರಟ್ವಿ. ಟ್ರಾವೆಲ್ ಟಯರ್ಡ್ನೆಸ್ ಇದ್ದರೂ ಕೂಡ ಮನಸ್ಸು ಒಂಥರ ಲೈಟಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.